30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ. ಬೆಂಗಳೂರಲ್ಲಿ ಕೊರೋನಾ ವೈರಸ್ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಜನ ಆತಂಕದಲ್ಲೇ ದಿನ ತೋರ್ತಿದ್ದಾರೆ. ಹೀಗಾಗಿ ನಗರದಾದ್ಯಂತ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಯ ಪುಟ್ಟ ಮಕ್ಕಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಹಾಗೂ ಗ್ರಾಮಾಂತರದ ಮಕ್ಕಳಿಗೆ ಮುಂದಿನ ಆದೇಶ ಬರುವವರೆಗೂ ರಜೆಯನ್ನ ಘೋಷಿಸಲಾಗಿದೆ. ಆರೋಗ್ಯ ಆಯುಕ್ತರ ಸಲಹೆಯ ಮೇರೆಗೆ ರಜೆ ಘೋಷಣೆ ಮಾಡಿರುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಕೊರೋನಾ ಬಗ್ಗೆ ಎಚ್ಚರಿಕೆಯಾಗಿ ಇರಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಸುಳ್ಳು ಸುದ್ದಿಗಳಿಗೆ ಯಾವುದೇ ರೀತಿಯಲ್ಲೂ ಕಿವಿಗೊಡಬೇಡಿ, ಸೋಂಕು ಹರಡದಂತೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ನಾಗರಿಕರು ಯಾವುದೇ ರೀತಿಯಲ್ಲೂ ಆತಂಕ ಪಡಬೇಕಾಗಿಲ್ಲ ಅಂತ ಆರೋಗ್ಯ ಸಚಿವ ಶ್ರೀರಾಮುಲು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶಾಲೆಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಈಗಾಗಲೇ ಸರ್ಕಾರದ ಆದೇಶದಲ್ಲಿ ಕೆಲವು ಮಾಂಟೆಸರಿ, ಎಲ್ಕೆಜಿ, ಯುಕೆಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯ ಶುರುವಾಗಿದೆ. ಶಾಲಾ ಕೊಠಡಿಗಳಿಗೆ ಫ್ಯೂಮಿಗೇಷನ್ ಸಿಂಪಡಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಬಾಗಲಗುಂಟೆ ಬ್ಲಾಸಂ ಶಾಲೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು ಮಕ್ಕಳಿಗೆ ರಜೆ ನೀಡಿ ರಾಸಾಯನಿಕ ಸಿಂಪಡಣೆ ಮಾಡಲಾಗ್ತಾ ಇದೆ. ಜೊತೆಗೆ ಶಾಲೆಯಲ್ಲಿ ಸಾಂಬ್ರಾಣಿ ಹೊಗೆ ಕೂಡ ಹಾಕಲಾಗ್ತಾ ಇದೆ. ಅಲ್ಲದೆ ಶಾಲೆ ಮಕ್ಕಳ ದೇಹದ ಉಷ್ಣತೆ ಕೂಡ ಪರೀಕ್ಷೆ ನಡೆಸಲಾಗ್ತಾ ಇದೆ. ಇನ್ನು ಸರ್ಕಾರದ ಆದೇಶದಂತೆ ಖಾಸಗಿ ಶಾಲೆಗಳ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಶಾಲಾ ಕೊಠಡಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನರ್ಸರಿ ತರಗತಿಗಳಿಗೆ, ಅದರಲ್ಲೂ ಬೆಂಗಳೂರು ನಗರ, ಗ್ರಾಮಾಂತರ ರಜೆಯನ್ನ ಘೋಷಣೆ ಮಾಡಿದೆ. ಇಂಥ ಒಂದು ಮುನ್ನೆಚ್ಚರಿಕೆ ಕ್ರಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಆಗಿರೋದ್ರಿಂದ ನಾವೆಲ್ಲ ಅನಿವಾರ್ಯವಾಗಿ ಆದರೂ ಕೂಡ ಇದನ್ನ ನಾವು ಪಾಲಿಸಲೇಬೇಕು. ರಾಜ್ಯದಲ್ಲಿ ಕೊರೋನಾ ವೈರಸ್ ಜೊತೆಗೆ ಜನರಲ್ಲಿ ಹಂದಿ ಜ್ವರದ ಭೀತಿಯೂ ಈಗ ಕಾಡ್ತಾ ಇದೆ. ರಾಜ್ಯದಲ್ಲಿ H1N1 ಮಹಾಮಾರಿ ಉಲ್ಬಣಗೊಂಡಿದೆ. ಸುಮಾರು 50ಕ್ಕೂ ಹೆಚ್ಚು ಮಂದಿಗೆ H1N1 ಸೋಂಕು ಪ್ರಕರಣಗಳು ಪತ್ತೆಯಾಗಿದೆ. ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ಕಳೆದ ಒಂದು ವಾರದಲ್ಲಿ 51 ಮಂದಿಗೆ ಸೋಂಕು ದೃಢಪಟ್ಟಿದೆ. ಬೆಂಗಳೂರಲ್ಲಿ 36 ಮಂದಿಗೆ H1N1 ಸೋಂಕು ಪತ್ತೆಯಾಗಿದೆ. ಶಿವಮೊಗ್ಗದಲ್ಲಿ 10, ಉಡುಪಿಯಲ್ಲಿ 4, ದಕ್ಷಿಣ ಕನ್ನಡದಲ್ಲಿ ಒಬ್ಬನಿಗೆ H1N1 ಸೋಂಕು ಪತ್ತೆಯಾಗಿದೆ. ಹೀಗಾಗಿ ಜನರಲ್ಲಿ H1N1 ಆತಂಕ ಈಗ ಶುರುವಾಗಿದೆ. ಇನ್ನು ಕೊರೋನಾ ಹಂದಿ ಜ್ವರ ಭೀತಿ ಬೆನ್ನಲ್ಲೇ ಬೆಂಗಳೂರಲ್ಲಿ ಕಾಲಾರ ಭೀತಿ ಆವರಿಸಿದೆ. ಬೆಂಗಳೂರಲ್ಲಿ ಒಟ್ಟು 17 ಜನರಿಗೆ ಕಾಲಾರ ಪತ್ತೆಯಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಬಿಬಿಎಂಪಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯೇಂದ್ರ, ಯಾವ ರೋಗಿಯ ಜೀವಕ್ಕೂ ಅಪಾಯ ಇಲ್ಲ, ಎಲ್ಲರೂ ಉತ್ತಮವಾಗಿ ಚೇತರಿಸಿಕೊಳ್ತಿದ್ದಾರೆ. ಬೇರೆ ಸಂದರ್ಭಗಳಿಗಿಂತ ಬೇಸಿಗೆಯಲ್ಲೇ ಕಾಲಾರ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅನುಮಾನ ಇರೋ ಕಡೆ ನೀರಿನ ಸ್ಯಾಂಪಲ್ ಕೂಡ ಶೇಖರಣೆ ಮಾಡಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ರಿಪೋರ್ಟ್ ಬಂದ ಮೇಲೆ ನಿರ್ದಿಷ್ಟ ಕಾರಣ ತಿಳಿಯಲಿದೆ ಅಂತ ಹೇಳಿದ್ದಾರೆ. ನಮ್ಮ ಬಿಬಿಎಂಪಿ ಕೋರ್ ಏರಿಯಾದಲ್ಲಿ ಒಟ್ಟು 17 ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿದೆ. ಅವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ. ರೋಡ್ ಸೈಡ್ ಈಟ್ರಿಗಳಾಗಲಿ, ಕಟ್ ಫ್ರೂಟ್ಸ್ಗಾಗಲಿ, ಯಾವುದೂ ತೆರೆದ ವಾತಾವರಣಕ್ಕೆ ತೆರೆದುಕೊಂಡು ಮಾರ್ತಾರೆ ಆ ಆಹಾರ ಪದಾರ್ಥಗಳನ್ನ ನಾಗರಿಕರು ಸೇವಿಸಬಾರ್ದು. ಎರಡನೇದು, ನೀರನ್ನು ಸಾಧ್ಯವಾದಷ್ಟು ಕುದಿಸಿ ಆರಿಸಿ ಕುಡಿದ್ರೆ ಅವರ ಆರೋಗ್ಯಕ್ಕೆ ಯಾವುದೇ ಹಾನಿ ಬರೋದಿಲ್ಲ. ಹಾಗೆ ನಾಗರಿಕರಿಗೆ ವಾಂತಿ ಬೇದಿ ಕಾಣಿಸ್ಕೊಂಡ ತಕ್ಷಣ ಯಾವುದೇ ರೀತಿ ಏನು ಉದಾಸೀನ ತೋರಿಸದೆ ಹತ್ತಿರದ ಆಸ್ಪತ್ರೆಗೆ ಸಂಪರ್ಕ ಮಾಡಿದ್ರೆ ನಾವು ಅದ್ರ ಬಗ್ಗೆ ಮೂಲ ಅದೇ ಹೇಳಿದ್ರೆ ವಿಬ್ರಿಯೋ ಕಾಲರಾ ಇದೆ, ಬ್ಯಾಕ್ಟೀರಿಯಾ, ಅದು ಮೋಸ್ಟ್ಲಿ ಸಿವೇಜ್ ಲೈನು, ಅದು ಯಾವುದೋ ವಾಟರ್ ಲೈನ್ ಏನೇ ಮಿಕ್ಸ್ ಆಗಿರ್ಬೇಕು ಪ್ರಾಬಬಲಿ. ಕರಾವಳಿಯಲ್ಲಿ ದುಬೈನಿಂದ ಬಂದಿದ್ದ ವ್ಯಕ್ತಿಗೆ ಕೊರೋನಾ ಸೋಂಕು ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ದಕ್ಷಿಣ ಕನ್ನಡ ಡಿಸಿ ಸಿಂಧು ರೂಪೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಆ ವ್ಯಕ್ತಿಯಲ್ಲಿ ಕೊರೋನಾ ಅಂಶ ಪತ್ತೆಯಾಗಿಲ್ಲ. ಸ್ಕ್ರೀನಿಂಗ್ ವೇಳೆ ದೇಹದಲ್ಲಿ ಉಷ್ಣತೆ ಹೆಚ್ಚಿತ್ತು. ಏರ್ಪೋರ್ಟ್ನಲ್ಲಿ ಆತ ಜ್ವರದಿಂದ ಬಳಲ್ತಾ ಇದ್ದ. ತಕ್ಷಣ ಆತನನ್ನ ವೆನ್ಲಾಕ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಆತ ರಾತ್ರೋರಾತ್ರಿ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ. ಆ ವ್ಯಕ್ತಿಯಲ್ಲಿ ಯಾವುದೇ ಕೊರೋನಾ ಇದೆ ಅನ್ನೋ ಅಂಶ ಪತ್ತೆಯಾಗಿಲ್ಲ. ಮಂಗಳೂರಿನ ಜನರು ಹೆದರಬೇಕಾಗಿಲ್ಲ ಅಂತ ಡಿಸಿ ಸಿಂಧು ರೂಪೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಯಾವುದು ಪಾಸಿಟಿವ್ ಕೇಸಸ್ ಇಲ್ಲ. ಸೊ ಯಾರು ಇದ್ರ ಬಗ್ಗೆ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾನು ಎಲ್ಲ ಜನತೆಯಲ್ಲಿ ಅದನ್ನೇ ಕೋರ್ಕೋತಾ ಇದ್ದೀನಿ. ಈ ಕೊರೋನಾ ವೈರಸ್ ಸಂಬಂಧ ಎಲ್ಲರೂ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಿ ಅಷ್ಟೇ. ಯಾರು ಹೆದರ್ಕೊಳ್ಳೋ ಯಾವುದೂ ಪ್ರಮೇಯ ಇಲ್ಲ. ರಾಜ್ಯದಲ್ಲಿ ಕೊರೋನಾ ವೈರಸ್ ಆವರಿಸಿದ್ದು ವಿಧಾನಸಭೆ ಕಲಾಪದಲ್ಲೂ ಕೊರೋನಾ ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಶಾಸಕ ಭರತ್ ಶೆಟ್ಟಿ ವಿಷಯ ಪ್ರಸ್ತಾಪಿಸಿದರು.
ಕೊರೋನಾ ವೈರಸ್ ವಿಚಾರದ ಮೇಲೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ಗೆ ಶಾಸಕ ಭರತ್ ಶೆಟ್ಟಿ ಮನವಿ ಮಾಡಿದರು. ವಿಧಾನಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಮಾತನಾಡಿದ್ದು, ಕೊರೋನಾ ಚಿಕಿತ್ಸೆಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. 50 ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸೋಂಕಿನ ಪ್ರಕರಣಗಳು ಕಂಡು ಬಂದಿಲ್ಲ. ಪ್ರವಾಸ ಕೈಗೊಂಡಿರುವ 622 ಪ್ರಯಾಣಿಕರನ್ನು ಗುರುತಿಸಿ ಅವರ ತಪಾಸಣೆ ನಡೆಸಿ ಮನೆಗಳಲ್ಲಿ ಪ್ರತ್ಯೇಕವಾಗಿರಲು ಸೂಚಿಸಲಾಗಿದೆ. ಧಾರವಾಡದಲ್ಲಿ ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ವಿಶಿಷ್ಟವಾಗಿ ಜಾಗೃತಿಯನ್ನು ಮೂಡಿಸಲಾಯಿತು. ಕೊರೋನಾ ವೈರಸ್ ಭೀತಿಯಿಂದ ಹೋಳಿ ಹಬ್ಬಕ್ಕೆ ಬಣ್ಣ ಬಳಸದಂತೆ ಡಂಗುರವನ್ನು ಸಾರಲಾಯಿತು. ಧಾರವಾಡ ತಾಲೂಕಿನ ಕವಲಗೇರಿ ಗ್ರಾಮದಲ್ಲಿ ಯಲ್ಲಪ್ಪ ಎಂಬಾತ ಚೀನಿಯರು ತಯಾರಿಸುವಂತ ಬಣ್ಣ ಬಳಸದಂತೆ ಗ್ರಾಮದ ಬೀದಿಗಳಲ್ಲಿ ಡಂಗುರ ಸಾರಿದ್ರು. ಅಲ್ಲದೆ ಕೊರೋನಾ ವೈರಸ್ ಮುನ್ನೆಚ್ಚರಿಕೆಯಿಂದ ಇರುವಂತೆ ಗ್ರಾಮಸ್ಥರಲ್ಲಿ ಅರಿವನ್ನು ಮೂಡಿಸಲಾಯಿತು. On the front line. ಮೈಸೂರಲ್ಲಿ ಕೊರೋನಾ ಜೊತೆ ಹಕ್ಕಿ ಜ್ವರದ ಭೀತಿ ಈಗ ಆವರಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ 12 ಕೊಕ್ಕರೆಗಳು ಸಾವನ್ನಪ್ಪಿವೆ. ಇದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣ ಆಗಿರುವುದು. ಇನ್ನು ಸ್ಥಳಕ್ಕೆ ಕಾರ್ಪೊರೇಟರ್, ಪಾಲಿಕೆಯ ಪಶುವೈದ್ಯಕೀಯ ಸಹಾಯಕ ನಿರ್ದೇಶಕರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಮೃತ ಕೊಕ್ಕರೆಗಳ ದೇಹದ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಲಾಗಿದೆ. ಸ್ಯಾಂಪಲ್ ಸಂಗ್ರಹಿಸಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿತ್ತು. ವರದಿ ಬಂದ ಬಳಿಕ ಸ್ಪಷ್ಟ ಮಾಹಿತಿ ಗೊತ್ತಾಗಲಿದೆ. ಕಲ್ಪತರುನಾಡು ತುಮಕೂರಿನಲ್ಲಿ ನೂರಾರು ತೆಂಗಿನ ಮರಗಳ ಮಾರಣ ಹೋಮ ನಡೆದಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಫಸಲು ಬಂದಿದ್ದ ಸುಮಾರು 400 ಅಡಿಕೆ ಮರ ಹಾಗೆಯೇ 250 ತೆಂಗಿನ ಮರಗಳನ್ನು ಗ್ರಾಮ ಲೆಕ್ಕಿಗ ಮುರುಳಿ ಹಾಗೂ ಗುಬ್ಬಿ ತಹಶೀಲ್ದಾರ್ ಮಮತಾ ನೇತೃತ್ವದಲ್ಲಿ ನೆಲಸಮ ಮಾಡಲಾಗಿದೆ. ನೆಲಸಮ ಆಗಿರುವಂತಹ ತೆಂಗಿನ ಮರಗಳನ್ನು ನೋಡಿ ತೋಟ ಮಾಲೀಕರು ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮುನಿ ಕೆಂಪಯ್ಯನವರಿಗೆ ಸೇರಿದ ನೂರಾರು ಅಡಿಕೆ ಮರಗಳನ್ನು ಕಡಿದುಬಿಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿವಾದಿತ ಜಮೀನಿನ ವಿಚಾರಣೆ ಆಗ್ತಾ ಇದೆ. ಗ್ರಾಮದ ಸರ್ವೆ ನಂಬರ್ 13ರಲ್ಲಿ 5.18 ಗುಂಟೆ ಜಮೀನಿತ್ತು. ಇದು ಉಡಸಲಮ್ಮ ದೇವಸ್ಥಾನಕ್ಕೆ ಸೇರಿದ್ದಾಗಿತ್ತು. ಉಡಸಲಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದಾಗಿದೆ. ಈ ಜಮೀನನ್ನ ಸಿದ್ದಮ್ಮ ಮುನಿ ಕೆಂಪಯ್ಯ ಅವರಿಗೆ ದಶಕಗಳ ಹಿಂದೆಯೇ ಉಚಿತವಾಗಿ ನೀಡಲಾಗಿತ್ತು. ಈ ಜಮೀನು ವಿವಾದ ಕೋರ್ಟ್ನಲ್ಲಿ ಇರುವಾಗಲೇ ತೋಟವನ್ನ ನಾಶ ಮಾಡಿದ್ದಾರೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಅಡಿಕೆ ತೆಂಗಿನ ಮಾರಣ ಹೋಮಕ್ಕೆ ಗುಬ್ಬಿ ತಹಶೀಲ್ದಾರ್ ಮಮತಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ತಿಂಗಳು ತಿಪ್ಪೂರಿನಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಹಿನ್ನೆಲೆಯಲ್ಲಿ ದೇವಾಲಯ ಸುತ್ತ ಜಾಗ ತೆರವು ಮಾಡೋದಕ್ಕೆ ಮನವಿ ಬಂದಿತ್ತು. ಮನವಿ ಆಧರಿಸಿ ತೆರವುಗೊಳಿಸುವುದಕ್ಕೆ ಆದೇಶವನ್ನ ಕೊಟ್ಟಿದೆ. ಸ್ಥಳಕ್ಕೆ ಗ್ರಾಮ ಲೆಕ್ಕಿಗ ಮುರುಳಿ ತೆರಳಿದ್ರು. ನನ್ನ ಗಮನಕ್ಕೆ ತರದೆ ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮರ ಕಡಿಯೋಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ. ಅಲ್ಲೆಲ್ಲ ದೇವಸ್ಥಾನ ಪಕ್ಕ ಹೇಳು ಅಂತ ನಾನು ಮಾಡಿಸಿದ್ದೀನಿ ಅವನು ಅಂತ ಹೇಳಿ ಹೇಳ್ಕೊಂಡು ಒಳಿಕೊಂಡ್ರು. ಅದೇನು ಆರ್ಡರ್ ಮಾತ್ರ ಅವ್ರು ಕೊಟ್ಟವ್ರಿ. ಮರ ಕಡಿಯೋಕ್ಕೆ ನಾನು ಅವಕಾಶ ಕೊಟ್ಟಿರಲಿಲ್ಲ. ನನ್ನ ಸಿಬ್ಬಂದಿ ಅದನ್ನ ನನ್ನ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ನನ್ನ ಗಮನಕ್ಕೆ ತಲ್ಲದೇನೆ ಆ ಮರಗಳನ್ನ ತೆರವು ಮಾಡಿದ್ದಾರೆ. ಬಟ್ ಅವರು ಅರ್ಚಕರ ಒಪ್ಪಿಗೆ ಮೇಲೆ ಮಾಡಿದ್ದಾರೆ. 10ರಿಂದ 20 ಮರಗಳು ರೈತ ಮಹಿಳೆ, ಬಡ ರೈತ ಮಹಿಳೆ ಏನಿದಾರಲ್ಲ ಅವ್ರದ್ದು ಮರಗಳು ಹೋಗಿದೆ. ಅದಕ್ಕೆ ಖಂಡಿತ ನಾನು ನನ್ನ ಸಿಬ್ಬಂದಿ ಏನಿದಾರಲ್ಲ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ. ನನ್ನ ಸಿಬ್ಬಂದಿ ಅದನ್ನ ನನ್ನ ಗಮನಕ್ಕೆ ತಂದು. ತುಮಕೂರಲ್ಲಿ ಅಡಿಕೆ ತೆಂಗಿನ ಮರ ಮಾರಣ ಹೋಮಕ್ಕೆ ಜನರು ಸಿಡಿದೆದ್ದಿದ್ದಾರೆ. ಗುಬ್ಬಿ ತಹಶೀಲ್ದಾರ್ ಕಚೇರಿ ಎದುರು 6 ಅರ್ಚಕರ ಕುಟುಂಬ ಪ್ರತಿಭಟನೆ ನಡೆಸಿದ್ದು, ಗ್ರಾಮ ಲೆಕ್ಕಿಗ ಮುರಳಿ ತಹಶೀಲ್ದಾರ್ ಮಮತಾ ವಿರುದ್ಧ ಅರ್ಚಕರ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬೆಳಗಾವಿಯಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅಳಿಯ ಅಂಬಿರಾವ್ ಪಾಟೀಲ್ ಅಂಧ ದರ್ಬಾರ್ ನಡೆಸ್ತಾ ಇದ್ದಾರಂತೆ. ಚಯೋಗಿ ಕೊಳ್ಳದಲ್ಲಿರುವಂತಹ ನಿರ್ವಾಣೇಶ್ವರ ಮಠದ ವೀರಭದ್ರ ಸ್ವಾಮೀಜಿಗೆ ಅಂಬಿರಾವ್ ಪಾಟೀಲ್ ಧಮಕಿಯನ್ನ ಹಾಕಿದ್ದಾರಂತೆ. ಮಠದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪೂರ್ವಾಶ್ರಮದ ಆಸ್ತಿ ಮಠದ ಹೆಸರಿಗೆ ವರ್ಗಾಯಿಸುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ವೀರಭದ್ರೇಶ್ವರ ಸ್ವಾಮೀಜಿ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಅಂಬಿರಾವ್ ಪಾಟೀಲ್ ಕಿರುಕುಳಕ್ಕೆ ಬೇಸತ್ತು ಸ್ವಾಮೀಜಿ ಕಳೆದ 15 ದಿನಗಳಿಂದ ಮಠಕ್ಕೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರಂತೆ. ಇನ್ನು ನಿರ್ವಾಣೇಶ್ವರ ಮಠಕ್ಕೆ ಬೀಳಗಿ ಮನೆತನದವರು 16 ಎಕರೆ ಜಮೀನನ್ನ ಕೊಟ್ಟಿದ್ರು. ಅದರಲ್ಲಿ 5 ಎಕರೆ ದೇಸಾಯಿ ಅನ್ನೋರಿಗೆ ಮಾರಾಟವನ್ನ ಮಾಡಿದ್ದಾರಂತೆ. 5 ಎಕರೆ ಜಮೀನಿಗೆ ತಲಾ 10 ಲಕ್ಷ ಹಣವನ್ನ ಸ್ವಾಮೀಜಿ ಪಡ್ಕೊಂಡಿದ್ದಾರಂತೆ. ಆದರೆ ಜಮೀನು ಮಾರಾಟದ ಬಳಿಕ ವೀರಭದ್ರ ಸ್ವಾಮೀಜಿ ಉಲ್ಟಾ ಹೊಡೆದಿದ್ದಾರಂತೆ. ಹೀಗಂತ ಜನರು ಆರೋಪವನ್ನ ಮಾಡಿದ್ದಾರೆ. ಇನ್ನು ಜಮೀನು ಖರೀದಿಸಿದವರಿಗೆ ಅಂಬಿರಾವ್ ಪಾಟೀಲ್ ಬೆಂಬಲ ಇದೆಯಂತೆ. ಹೀಗಾಗಿ ಸ್ವಾಮೀಜಿ ಆರೋಪ ಮಾಡಿದ್ರೂ ಕೂಡ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಮಠದ ಆಸ್ತಿ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಅಳಿಯನ ಪಾತ್ರ ಇದೆಯಾ ಅನ್ನೋದು ಸೂಕ್ತ ತನಿಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಇದನ್ನ 11 ಎಕರೆ 28 ಗುಂಟೆ ಮಠಕ್ಕೆ ಬಿಟ್ಟು ಕೊಡ್ರತ್ತೆ ಭಕ್ತರ ಗಂಟು ಬಿದ್ರೆ. ಅವಾಗ ಶಿವರಾತ್ರಿಕಿದ್ರೆ ಮೊದಲು ಕದ ಹಾಕೊಂಡು ಹೋದವ್ರಿ. ಇನ್ನುವರೆಗೂ ಇದಿಲ್ಲ. ಸುಳ್ಳು ಅಂಬಿರಾವ್ ಪಾಟೀಲ ಇವ್ರ ಹೆಸರು ಹೇಳ್ಕೊತ ಅಡ್ಡಾಡ್ತಾನ್ರಿ. ಅವ್ರ ಸಾವುಕಾರ ಹೆಸರು ದೊಡ್ಡವ್ರ ಹೆಸರು ಕೆಡಿಸ್ಕೊತ ಅಡ್ಡಾಡ್ತಾನ. ಅದೆಲ್ಲ ಚೊಕ್ಕ ಬೋಗಸ್ ಐತ್ರಿ. ಅವ್ನ ಹಿಂದೆ ಒಂದು ತೊಡೆ
ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೇತೃತ್ವದಲ್ಲಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಸಮಾವೇಶದ ಮೇಲೆ ಭಯೋತ್ಪಾದಕರು ಕಣ್ಣಿಟ್ಟಿದ್ರು ಅನ್ನುವ ಬಗ್ಗೆ ಗುಪ್ತಚರ ಇಲಾಖೆ ಐಎಸ್ಡಿಗೆ ಮಾಹಿತಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಐಎಸ್ಡಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಬೆಂಗಳೂರಲ್ಲಿ ತೀವ್ರ ನಿಗಾ ವಹಿಸಿದ್ರು. ಸಮಾವೇಶದಲ್ಲಿ ಭಾಗವಹಿಸಿದ ಮೋಹನ್ ಭಾಗವತ್ ಕಾರ್ಯಕ್ರಮಕ್ಕೆ ಪೊಲೀಸರಿಂದ ಹೆಚ್ಚುವರಿ ಭದ್ರತೆ ಒದಗಿಸಲಾಗಿತ್ತು. ನಗರದ ಎಲ್ಲೆಡೆ ಐಎಸ್ಡಿ ಪೊಲೀಸರ ಹದ್ದಿನ ಕಣ್ಣಿಡಲಾಗಿತ್ತು. ಇನ್ನು ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಮೊದಲೇ Z+ ಭದ್ರತೆ ಇದೆ, ಹೆಚ್ಚು ತಲೆಕೆಡಿಸಿಕೊಳ್ಳುವ ವಿಷಯ ಅಲ್ಲ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಮುಖಂಡರ ಹತ್ಯೆಯ ಸಂಚು ಹೊಸತೇನಲ್ಲ, ಹತ್ಯೆ ಸಂಚನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ ಅಂತ ಸಚಿವ ಸಿಟಿ ರವಿ ಹೇಳಿದರು. ಅವ್ರಿಗೆ Z+ ಮೊದಲಿಂದನೇ ಇದೆ. ನಾವು ಅದಕ್ಕೆ ಸೂಕ್ತವಾದಂಥ ಒಂದು ಸುರಕ್ಷತೆ ಕೊಡುವಂಥದ್ದು ಅವಶ್ಯಕತೆ ಇದೆ. ಸೆಂಟ್ರಲ್ ಪೊಲೀಸ್ ಏಜೆನ್ಸೀಸು, ಸ್ಟೇಟ್ ಪೊಲೀಸ್ ಏಜೆನ್ಸೀಸು ಇದರ ಬಗ್ಗೆ ಕಂಟಿನ್ಯೂಸ್ ನಿಗಾ ವಹಿಸಿದೆ. ಅವ್ರನ್ನ ಹತ್ಯೆ ಮಾಡುವಂತ ಸಂಚು ನಡೀತಾನೆ ಇದೆ, ಇದು ಹೊಸದೇನಲ್ಲ. ಆ ಹತ್ಯೆ ಪ್ರಯತ್ನವನ್ನ ವಿಫಲಗೊಳಿಸಿರ್ತಕ್ಕಂಥ ಬೇಹುಗಾರಿಕೆ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶ ಕಾರ್ಯಕ್ಕೆ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡವರು ಈ ಸವಾಲನ್ನು. ಕಲಾಪ ಆಯಿತು. ಈಗ ವಿಧಾನಸಭೆ ಮೊಗಸಾಲೆಗೂ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಆ ಮೂಲಕ 60 ವರ್ಷಗಳ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನ ಹಾಡಿದ್ದಾರೆ ಸ್ಪೀಕರ್ ಕಾಗೇರಿ. ಮಾಧ್ಯಮ ಪ್ರತಿನಿಧಿಗಳನ್ನ ನಿರ್ಬಂಧಿಸಿದ ಸ್ಪೀಕರ್ ನಡೆಗೆ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳನ್ನ ದೂರವಿಟ್ಟು ಸ್ಪೀಕರ್ ಏನ್ ಸಾಧನೆ ಮಾಡೋಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಧಿವೇಶನದಿಂದ ಮಾಧ್ಯಮಗಳನ್ನ ಸ್ಪೀಕರ್ ದೂರ ಇಟ್ಟಿದ್ರು. ಶಾಸಕರ ಭವನ ಪ್ರವೇಶಕ್ಕೂ ಮಾಧ್ಯಮಗಳಿಗೆ ಬ್ರೇಕ್ ಅನ್ನ ಹಾಕಿದ್ರು. ಇದೀಗ ವಿಧಾನಸಭೆ ಲಾಂಚ್ನಿಂದಲೂ ಮಾಧ್ಯಮ ಪ್ರತಿನಿಧಿಗಳನ್ನ ದೂರ ಇಟ್ಟು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಡಿಸಿಎಂ ಗೋವಿಂದ ಕಾರಜೋಳ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ವಿಜಯಪುರ ಜಿಲ್ಲೆಯ ನಾಗಠಾಣ ಮೀಸಲು ಕ್ಷೇತ್ರದ ಜೆಡಿಎಸ್ ಶಾಸಕ ಡಾಕ್ಟರ್ ದೇವಾನಂದ ಚೌಹಾಣ್ ಗಂಭೀರ ಆರೋಪ ಮಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನನ್ನ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಯ ಹಣವನ್ನು ತಡೆ ಹಿಡಿಯಲಾಗಿದೆ. ಇದರ ಹಿಂದೆ ಡಿಸಿಎಂ ಗೋವಿಂದ ಕಾರಜೋಳ ಕೈವಾಡ ಇದೆ. ಅವರ ಮಗ ನನ್ನ ವಿರುದ್ಧ ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ. ಹೀಗಾಗಿ ಡಿಸಿಎಂ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ. ಇದು ನೀವು ಮತಕ್ಷೇತ್ರದ ಜನತೆಗೆ ಮಾಡ್ತಾ ಇರುವ ಹಿಂಸೆ. ಬಿಜೆಪಿ ದ್ವೇಷದ ರಾಜಕಾರಣ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ದ್ವೇಷದ ರಾಜಕಾರಣ ಬಿಟ್ಟು ಇವತ್ತು ಜನರ ಒಂದು ಅಭಿವೃದ್ಧಿ ಕಾಮಗಾರಿಕೆಗಳಿಗೋಸ್ಕರ ನಾವು ಇರತಕ್ಕಂಥದ್ದನ್ನು ಬಿಟ್ಟು ಅವರಿಗೆ ಹಿಂಸೆ ಕೊಡುವಂಥದ್ದು ಕೆಲಸ ನಾವು ಏನು ಮಾಡಾತ್ತೀವಿ. ದಯಮಾಡಿ ಚಿತ್ರದುರ್ಗದ ಮೆದೇಹಳ್ಳಿ ರಸ್ತೆಯಲ್ಲಿ ಹಾಡಹಗಲೇ ಖದೀಮರು ಕೈಚಳಕವನ್ನ ತೋರಿಸಿದ್ದಾರೆ. ಸ್ಕೂಟಿ ಡಿಕ್ಕಿಯಲ್ಲಿದ್ದ 2 ಲಕ್ಷ ರೂಪಾಯಿ ಹಣವನ್ನು ದೋಚಿದ್ದಾರೆ. ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಹೇಶ್ವರಪ್ಪ ಅನ್ನೋರು ಆಕ್ಸಿಸ್ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡು ಬಂದು ಸ್ಕೂಟಿ ಡಿಕ್ಕಿಯಲ್ಲಿ ಇಟ್ಟಿದ್ರು. ಹಣ ಡ್ರಾ ಮಾಡಿ ಮನೆಗೆ ಹೋಗುವ ಮಾರ್ಗ ಮಧ್ಯೆ ಮೆದೇಹಳ್ಳಿ ಬ್ರಿಡ್ಜ್ ಪಕ್ಕದ ಜ್ಯೂಸ್ ಸೆಂಟರ್ ಬಳಿಯಲ್ಲಿ ಜ್ಯೂಸ್ ಕುಡಿಯೋಕೆ ಹೋಗಿದ್ದಾಗ ಸ್ಕೂಟಿ ಮುಂದಕ್ಕೆ ನಿಲ್ಲಿಸುವ ನಾಟಕ ಆಡಿ ಡಿಕ್ಕಿಯಲ್ಲಿದ್ದ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಹಣ ದೋಚ್ತಾ ಇದ್ದಂತೆ ಮತ್ತೊಬ್ಬ ಕಳ್ಳ ಬೈಕ್ನಲ್ಲಿ ಬಂದು ಕಳ್ಳನನ್ನ ಕರ್ಕೊಂಡು ಹೋದ ದೃಶ್ಯವೂ ಕೂಡ ಸೆರೆಯಾಗಿದೆ. ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಲ್ಲಿ ಬಿಯರ್ ಬಾಟಲ್ನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಾಪರಾಧಿ ಸೇರಿ 3ರನ್ನ ವಿವೇಕನಗರ ಪೊಲೀಸರು ಬಂಧಿಸಿದ್ದಾರೆ. ಎಲ್ಆರ್ ನಗರ ನಿವಾಸಿಗಳಾದ ಕಮಲ್, ಚಂದ್ರಬಾಬು ಬಂಧಿತರು. ವಿವೇಕನಗರ ನಿವಾಸಿ ಸುಶಾಂತ್ ಸೈಕಲ್ ಮನೆಗೆ ಹೋಗ್ತಿದ್ದಾಗ 3 ಹಲ್ಲೆ ನಡೆಸಿದ್ರು. ಮದ್ಯ, ಗಾಂಜಾ ಗಮ್ಮತ್ತಿನಲ್ಲಿ ಬಿಯರ್ ಬಾಟಲ್ನಿಂದ ಪುಂಡರು ಹಲ್ಲೆ ಮಾಡಿದ್ರು. ಮಾರ್ಚ್ 3ರಂದು ಈ ಘಟನೆ ನಡೆದಿತ್ತು. ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. 2 ಬೈಕ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನಾಳ ರಂಗಾಪುರ ರಸ್ತೆಯಲ್ಲಿ ಈ ದುರ್ಘಟನೆ ನಡೆದಿರೋದು. 45 ವರ್ಷದ ಬೈಕ್ ಸವಾರ ಬಾಬಾ ಸಾಬ್ ಮೃತಪಟ್ಟಿದ್ದಾರೆ. ಶಾರೂಕ್ ಅನ್ನೋರಿಗೆ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೋಟೆಲ್ನ ಲಿಫ್ಟ್ ತುಂಡಾಗಿ 9 ಜನ ಕೆಳಗೆ ಬಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ ದ್ವಾರವಾಟ ಹೋಟೆಲ್ನ ಲಿಫ್ಟ್ ಕಟ್ಟಾಗಿ ಈ ದುರ್ಘಟನೆ ಸಂಭವಿಸಿದೆ. ನಿಗದಿತ ಭಾರಕ್ಕಿಂತ ಹೆಚ್ಚಿನ ಜನ ಲಿಫ್ಟ್ನಲ್ಲಿ ಹತ್ತಿದ ಕಾರಣ ಲಿಫ್ಟ್ ಕಟ್ಟಾಗಿದೆ. ಗಾಯಾಳುಗಳನ್ನು ಧಾರವಾಡ ಜಿಲ್ಲಾಸ್ಪತ್ರೆಗೆ ಮತ್ತು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಚುಂಚನಗಿರಿಯಲ್ಲಿ ಅದ್ದೂರಿಯಾಗಿ ಕಾಲಭೈರವೇಶ್ವರ ರಥೋತ್ಸವ ನಡೆಯಿತು. ಮುಂಜಾನೆ ಸೂರ್ಯೋದಯಕ್ಕೂ ಮೊದಲು ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಪೂಜೆ ಸಲ್ಲಿಸಿ ಚಾಲನೆಯನ್ನು ನೀಡಿದರು. ರಥವು ಚುಂಚನಗಿರಿಯ ಪ್ರಮುಖ ಬೀದಿಗಳಲ್ಲಿ ಚಲಿಸಿತು. ವಿಜೃಂಭಣೆಯಿಂದ ನಡೆದಂತ ಕಾಲಭೈರವೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ವರ್ಣರಂಜಿತ ದೀಪಾಲಂಕಾರ, ಪುಷ್ಪಾಲಂಕಾರದಿಂದ ಸಿಂಗರಿಸಿದ್ದ ರಥಕ್ಕೆ ಭಕ್ತರು ಹಣ್ಣು ಎಸೆಯುವ ಮೂಲಕ ಕಾಲಭೈರವೇಶ್ವರನ ಕೃಪೆಗೆ ಪಾತ್ರರಾದರು.
ರನ್ಗೆ ಪಾದಾಚಾರಿ ಸಾವನ್ನಪ್ಪಿರುವಂತ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ. ರಸ್ತೆ ದಾಟ್ತಾ ಇದ್ದ ಪಾದಾಚಾರಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಮೂಲದ 45 ವರ್ಷದ ಭೂಮಪ್ಪ ಮೃತ ದುರ್ದೈವಿ. ಹೆಬ್ಬಗೋಡಿಯಲ್ಲಿ ನೆಲೆಸಿರುವಂತಹ ಮಗಳನ್ನ ಕಾಣೋಕೆ ಬಂದಿದ್ರು. ಭೂಮಪ್ಪ ರಸ್ತೆ ದಾಟ್ತಾ ಇದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ತಲೆ ಛಿದ್ರಗೊಂಡಿದ್ದು ಸ್ಥಳದಲ್ಲೇ ಭೂಮಪ್ಪ ಸಾವನ್ನಪ್ಪಿದ್ದಾರೆ. ಪತಿಯಿಂದ ಹಲ್ಲೆಗೊಳಗಾಗಿದ್ದ ಪತ್ನಿ ನಾಗವೇಣಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಪತಿ ವೆಂಕಟಪ್ಪ ಕಿರುಕುಳದಿಂದ ನಾಗವೇಣಿ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ. ವೆಂಕಟಪ್ಪ ಮೈಸೂರಿನ ಟಿ ನರಸೀಪುರ ತಾಲೂಕಿನಲ್ಲಿ ಸಹಾಯಕ ಶಿಶು ಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ. ಮಾರ್ಚ್ 3ರಂದು ಮನೆಯಲ್ಲಿ ಪತ್ನಿಯನ್ನ ಬಿಗಿದು ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದ ವೆಂಕಟಪ್ಪ ಬಳಿಕ ಮಣಿಯನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಾಗವೇಣಿಯು ಮೃತಪಟ್ಟಿದ್ದಾರೆ. ಪತಿಯೇ ನನ್ನ ಮಗಳನ್ನ ನೇಣು ಬಿಗಿದು ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದ ಅಂತ ಹೇಳಿ ನಾಗವೇಣಿ ಪೋಷಕರು ಜಯಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದಿಂದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ರಥೋತ್ಸವ ಎಳೆಯುವ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು ಚಾಲನೆಯನ್ನು ಕೊಟ್ಟರು. ರಥೋತ್ಸವದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಭವಾನಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ದೇವೇಗೌಡರ ಕುಟುಂಬ ಭಾಗವಹಿಸಿತು. ಮಾಜಿ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲಿ ಇನ್ನೂ ಅನಿಷ್ಟ ಪದ್ಧತಿ ಇದೆ. ತಮಗಾದ ಅನ್ಯಾಯ ಪ್ರಶ್ನೆ ಮಾಡಿದ್ದಕ್ಕೆ ಕಳೆದ 9 ವರ್ಷಗಳಿಂದ 4 ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ನಿವೇಶನ ವಿಚಾರವಾಗಿ 4 ಕುಟುಂಬಗಳನ್ನ ಸಮುದಾಯದ ಮುಖಂಡರು ಬಹಿಷ್ಕಾರಕ್ಕೆ ಒಳಪಡಿಸಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಎಸ್ ಹೊಸಕೋಟೆಯಲ್ಲಿ ಈ ಬಹಿಷ್ಕಾರ ನಡೆದಿದೆ. ಗ್ರಾಮದ ಉಪ್ಪಾರ ಸಮುದಾಯದ ಮುಖಂಡರು ಸ್ವಜಾತಿಯವರಿಗೆ ಬಹಿಷ್ಕಾರ ಹಾಕಿದ್ದಾರೆ. ಗ್ರಾಮದ ರೇವಮ್ಮ, ಮಾದಶೆಟ್ಟಿ ಕುಟುಂಬಗಳ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರಿ ಬಹಿಷ್ಕಾರ ಹಾಕಲಾಗಿದೆ. ಗ್ರಾಮದಲ್ಲಿ ಯಾರು ಕೂಡ ಇವರನ್ನ ಕೆಲಸಕ್ಕೆ ಕರೆಯುವಂತಿಲ್ಲ. ಜೊತೆಗೆ ಯಾರು ಕೂಡ ಇವರನ್ನ ಮಾತನಾಡಿಸುವಂತಿಲ್ಲ. ಅಂಗಡಿಗಳಲ್ಲಿ ಪದಾರ್ಥಗಳನ್ನ ಕೊಡುವಂತಿಲ್ಲ. ಬಹಿಷ್ಕಾರದಿಂದ ಮುಕ್ತಿ ಕೊಡಿಸುವಲ್ಲಿ ನಂಜನಗೂಡು ತಾಲೂಕು ಆಡಳಿತವೂ ವಿಫಲ ಆಗಿದೆ. ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸದೆ ತಹಶೀಲ್ದಾರ್ ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಪ್ರತಿನಿಧಿಸುವಂತಹ ವರುಣ ಕ್ಷೇತ್ರದ ವ್ಯಾಪ್ತಿಗೆ ಈ ಗ್ರಾಮ ಬರುತ್ತೆ. 9 ವರ್ಷ ಆಯ್ತು ಸರ್. ಈ ಬಹಿಷ್ಕಾರ ಆಗ್ತದಕ್ಕೆ ನೀವು ಅಧಿಕಾರಿಗಳಿಗೆ ಪಂಚಾಯತಿಗೆ ದೂರು ಕೊಟ್ಟಿಲ್ವಾ? ಕೊಟ್ಟಿದ್ವಿ ಸರ್. ಗ್ರಾಮ ಲಿಂಗೈಕ್ಯ ಮಾತೆ ಮಾಣಿಕೇಶ್ವರಿ ಮಹಾಸಮಾಧಿಗೆ ಕ್ಷಣಗಣನೆ ಶುರುವಾಗಿದೆ. ಮಹಾಮಂದಿರದಲ್ಲಿ ವಿವಿಧ ಸ್ವಾಮೀಜಿಗಳಿಂದ ವೇದ ಪಠಣ, ಶಿವನ ಸ್ತುತಿ ಮಾಡಲಾಗ್ತಾ ಇದೆ. ಮಾತೆ ಮಹಾಸಮಾಧಿ ಗುಹೆಯಲ್ಲಿಯೇ ನಡೆಯಲಿದೆ. ಮಹಾಮಂದಿರದ ಸರ್ಪಸಿಂಹಾಸನದ ಕೆಳಗೆ ಗುಹೆಯಲ್ಲಿ ಅಂತಿಮ ವಿಧಿವಿಧಾನ ನಡೆಯಲಿದ್ದು, ಇದೇ ಗುಹೆಯಲ್ಲಿ ಮಾತೆ ಮಾಣಿಕೇಶ್ವರಿ ಜಪ ತಪ ಮಾಡ್ತಾ ಇದ್ರು. ಅಂತ್ಯಕ್ರಿಯೆಗೂ ಮುನ್ನ ಮಾತಾ ಮಾಣಿಕೇಶ್ವರಿ ದರ್ಶನಕ್ಕೆ ಕುಟುಂಬಸ್ಥರಿಗೆ ಅವಕಾಶ ನೀಡದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ನೆನೆಯೂ ಕೂಡ ದರ್ಶನಕ್ಕೆ ಅವಕಾಶ ನೀಡಿರಲಿಲ್ಲ. ಜಗಳವಾಡಿದ ನಂತರ ಬಿಟ್ಟಿದ್ರು. ಇನ್ನು ಇವತ್ತು ಕೂಡ ಒಳಗಡೆ ಬಿಡೋದಕ್ಕೆ ಪೊಲೀಸರು ನಿರಾಕರಿಸಿದ್ರು. ಪೊಲೀಸರ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಕುಟುಂಬದ ಸದಸ್ಯರಿಗೆ ಬಿಡದೇ ಇದ್ದಿದ್ದಕ್ಕೆ ಅವರನ್ನು ಬಿಡದಿದ್ರೆ ಹೆಂಗೆ ಅಂತ ಪ್ರಶ್ನೆಯನ್ನ ಮಾಡಲಾಯಿತು. ಇನ್ನು ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ಕುಟುಂಬದ ಸದಸ್ಯರ ಮೂಲಕ ಮಾಡಿಸೋದಕ್ಕೆ ಆಗ್ರಹವನ್ನು ಮಾಡಿದ್ರು. ಅಂತಿಮವಾಗಿ ಟ್ರಸ್ಟ್ನ ಸದಸ್ಯರು ಕುಟುಂಬದವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಈ ತಿಂಗಳ ಕೊನೆಗೆ ಜಿಎಸ್ಟಿ ಹಣ ರಾಜ್ಯಕ್ಕೆ ಬರಲಿದೆ ಅಂತ ಕೇಂದ್ರ ಸಚಿವ ಸದಾನಂದ ಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ 5,400 ಕೋಟಿ ಬಿಡುಗಡೆಯಾಗಲಿದೆ. ಶೀಘ್ರವೇ ರಾಜ್ಯಕ್ಕೆ ಹಣ ಸಿಗುವಂತೆ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಿಂದ ಅನುದಾನ ಬಾರದ ಬಗ್ಗೆ ಸಿಎಂ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ನಾಡಿದ್ದು ಕೇಂದ್ರ ವಿತ್ತ ಸಚಿವರ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಭೇಟಿ ವೇಳೆ 5,400 ಕೋಟಿ ಬಿಡುಗಡೆ ಮಾಡುವಂತೆ ಮನವಿ ಮಾಡ್ತೀನಿ ಅಂತ ಸದಾನಂದ ಗೌಡರು ಭರವಸೆಯನ್ನು ಕೊಟ್ಟಿದ್ದಾರೆ.
ಸಂವಿಧಾನದ ಬಗ್ಗೆ ನಡೆದಂಥ ಚರ್ಚೆಯಲ್ಲಿ ಸ್ಪೀಕರ್ನ ಮಾತನ್ನು ನಾನು ಕೇಳಿದ್ದೆ. ಮರಳಿನ ಲಾರಿ ಡಿಕ್ಕಿ ಹೊಡೆದು 8ನೇ ತರಗತಿ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕೋಟೆಹಾಳ್ ಗ್ರಾಮದಲ್ಲಿ ನಡೆದಿದೆ. ವಿದ್ಯಾರ್ಥಿನಿ ದಿವ್ಯಾ ಪಾಟೀಲ್ ಶಾಲೆಗೆ ಹೋಗ್ತಿದ್ದಾಗ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ದಿವ್ಯಾ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ಬಾಲಕಿ ಮೃತಪಡ್ತಾ ಇದ್ದಂತೆ ಚಾಲಕ ಲಾರಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಆಕ್ರೋಶಗೊಂಡ ಗ್ರಾಮಸ್ಥರು ಲಾರಿಗೆ ಬೆಂಕಿ ಇಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚನ್ನಪಟ್ಟಣ ಗ್ರಾಮದಲ್ಲಿ ನಡೆದಿದೆ. 40 ವರ್ಷದ ರೈತ ನಟರಾಜ್ ಮೃತ ರೈತನಾಗಿದ್ದು ಸಹಕಾರಿ ಬ್ಯಾಂಕ್ನಲ್ಲಿ 2.5 ಲಕ್ಷ ಹಣವನ್ನು ಸಾಲ ಮಾಡಿದ್ದ ಅಂತ ಹೇಳಲಾಗಿದೆ. ಸಾಲ ತೀರಿಸಲಾಗದೆ ಮನೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಹಕಾರ ಬ್ಯಾಂಕ್ ಜೊತೆಗೆ 2 ಲಕ್ಷ ಕೈಗಡ ಸಾಲವನ್ನು ಮಾಡಿಕೊಂಡಿದ್ದರಿಂದ ಸಾಲಗಾರರ ಒತ್ತಡ ಜಾಸ್ತಿಯಾಗಿತ್ತು. ಸ್ಥಳಕ್ಕೆ ಚಿಕ್ಕಜಾಜೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಕಾಶ್ಮೀರಿ ವಿದ್ಯಾರ್ಥಿಗಳ ಜೈಲು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಹುಬ್ಬಳ್ಳಿ 5ನೇ ಜೆಎಂಎಫ್ಸಿ ಕೋರ್ಟಲ್ಲಿ ಈಗಾಗಲೇ ವಾದ ಪ್ರತಿವಾದ ಆಲಿಸಲಾಗಿದೆ. ಸರ್ಕಾರಿ ವಕೀಲರು, ಆರೋಪಿತರ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಜಾಮೀನು ಅರ್ಜಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಮಧ್ಯಾಹ್ನ 3:30ಕ್ಕೆ ತೀರ್ಪನ್ನು ಪ್ರಕಟಿಸಲಿದೆ. ಸದ್ಯ 3 ಕಾಶ್ಮೀರಿ ವಿದ್ಯಾರ್ಥಿಗಳು ಬೆಳಗಾವಿಯ ಹಿಂಡಲಗ ಜೈಲಲ್ಲಿದ್ದಾರೆ. ಚಾಮರಾಜನಗರದ ಮುಜರಾಯಿ ದೇವಸ್ಥಾನಗಳಲ್ಲಿ ಇನ್ಮುಂದೆ ಕನ್ನಡದಲ್ಲೇ ಮಂತ್ರೋಚ್ಚಾರಣೆ ಮೊಳಗಲಿದೆ. ಕನ್ನಡದಲ್ಲಿ ಮಂತ್ರೋಚ್ಚಾರಣೆಗೆ ಚಾಮರಾಜನಗರ ಡಿಸಿ ಡಾಕ್ಟರ್ ಎಂಆರ್ ರವಿ ಆದೇಶವನ್ನು ಕೊಟ್ಟಿದ್ದಾರೆ. ಅರ್ಚನೆ, ಸಂಕಲ್ಪ, ಪೂಜಾ ಕೈಂಕರ್ಯವನ್ನ ಕನ್ನಡದಲ್ಲೇ ನೆರವೇರಿಸುವಂತೆ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಎ, ಬಿ, ಸಿ ಶ್ರೇಣಿಯ ಎಲ್ಲಾ ದೇವಾಲಯಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ದೇಗುಲಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ಸಂಸ್ಕೃತಗಳಲ್ಲಿ ಮಂತ್ರೋಚ್ಚಾರಣೆ, ಪೂಜೆ ಪುನಸ್ಕಾರ ನಡೆಯೋದನ್ನ ಗಮನಿಸ್ಕೊಂಡು ಬಂದಿದ್ದೀವಿ. ಆದರೆ ತುಂಬಾ ಅಪರೂಪ, ತೀರಾ ವಿರಳ ಕನ್ನಡದಲ್ಲೇ ಮಂತ್ರೋಚ್ಚಾರಣೆ ಆಗೋದು. ನಮ್ಗೆ ಗೊತ್ತಿರೋ ಹಾಗೆ ಹಿರೇಮಗಳೂರು ಕಣ್ಣನ್ನವರು ಅವರು ಪೂಜೆ ಮಾಡುವಂಥ ದೇವಸ್ಥಾನದಲ್ಲಿ ಕನ್ನಡದಲ್ಲೇ ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ. ಸೊ ಅದಕ್ಕೆ ಅವರು ಪ್ರಖ್ಯಾತಿಯನ್ನು ಗಳಿಸಿರೋದು. ಇದೀಗ ಚಾಮರಾಜನಗರದಲ್ಲಿ ಆ ಜಿಲ್ಲೆಯಲ್ಲಿ ಮುಜರಾಯಿ ಇಲಾಖೆಗೆ ಯಾವೆಲ್ಲ ದೇವಸ್ಥಾನಗಳು ಒಳಪಡುತ್ತೆ ಅದನ್ನ ಕನ್ನಡದಲ್ಲೇ ಮಂತ್ರೋಚ್ಚಾರಣೆ ಮಾಡಬೇಕು, ಪೂಜಾ ಕೈಂಕರ್ಯವನ್ನ ನೆರವೇರಿಸಬೇಕು ಅಂತ ಈಗ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಎ, ಬಿ, ಸಿ ಶ್ರೇಣಿಯಲ್ಲಿ ಯಾವ್ಯಾವ ದೇವಸ್ಥಾನ ಬರುತ್ತೆ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಲ್ಲಿ ಕನ್ನಡದಲ್ಲೇ ಪೂಜೆ ಪುನಸ್ಕಾರ ಆಗಬೇಕು. ಸಂಕಲ್ಪ ಇರ್ಬೋದು, ಈ ಅರ್ಚನೆ ಇರ್ಬೋದು, ವಿವಿಧ ರೀತಿಯಲ್ಲಿ ಪೂಜೆಗಳು ಏನೇನು ನಡೆಯುತ್ತೆ ಎಲ್ಲವೂ ಕೂಡ ಕನ್ನಡದಲ್ಲೇ ಆಗಬೇಕು ಅಂತ ಆಯಾ ತಹಶೀಲ್ದಾರ್ಗಳಿಗೆ ಇದೀಗ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಇವತ್ತಿನ 30 ಜಿಲ್ಲೆ 30 ಸುದ್ದಿ. ಈಗ ಸಿಲ್ಲಿ ಪಾಯಿಂಟ್ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.